ಚಳ್ಳಕೆರೆ ತಾಲೂಕಿನ ಪುರ್ಲಹಳ್ಳಿ ಸಮೀಪ ಖ್ಯಾತದೇವರ ಜಾತ್ರೆ ನಡೆಸುವ ಕುರಿತು ಯಾವುದೇ ತಕರಾರು ಇಲ್ಲ. ಆದರೆ ಪುರ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 56 ಮತ್ತು 57ರ ಸರ್ಕಾರಿ ಜಮೀನನ್ನ ಯಾವುದೇ ಸಂಘ ಅಥವಾ ಸಂಸ್ಥೆಯ ಹೆಸರಿಗೆ ವರ್ಗಾವಣೆ ಮಾಡಬಾರದು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಜಮೀನನ್ನ ಕುರಿ ಜಾನುವಾರು ಮೇಯಿಸಲು ಹಾಗೂ ಜಾತ್ರೆ ಸೇರಿದಂತೆ ಸಾರ್ವಜನಿಕ ಚಟುವಟಿಕೆಗಳಿಗೆ ಮಾತ್ರ ಬಳಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದು, ಇದನ್ನು ಖಾಸಗಿ ಅಥವಾ ಸಂಘ ಸಂಸ್ಥೆಗಳ ಸ್ವಾಧೀನಕ್ಕೆ ನೀಡಬಾರದೆಂದು ತಿಳಿಸಿದ್ದಾರೆ. ಈ ಕುರಿತು ಪುರ್ಲಹಳ್ಳಿ ಗ್ರಾಮಸ್ಥರು ತಹಶೀಲ್ದಾರ್ ರೆಹನ್ ಬಾಷಾ ಅವರ ಮೂಲಕ ಸರ್ಕಾರಕ್ಕೆ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ. ಸರ್ಕಾರಿ ಜಮೀನು ಸಾರ್ವಜನಿಕ ಸದುಪಯೋಗಕ್ಕೆ ಮಾತ್ರ ಮೀಸಲಾಗಿರಬೇಕು ಎಂದು ಅರ್ಜಿಯಲ್ಲಿ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, ಪ್ರಜಾ ಪವರ್ ಟಿವಿ, ಚಳ್ಳಕೆರೆ. ನಮ್ಮೂರ ಕೆಲಸ ನಾವು ಅವ್ರಿಗಿಂತ ಜಾಸ್ತಿ ಖರ್ಚು ಮಾಡ್ಕೊಂಡು ಜಾತ್ರೆ ಮಾಡೋದೇ ನಾವು ಎಲ್ಲ ಜನಾಂಗ ಎಲ್ಲರೂ ಮೂರರು ಒಳಮರ ಹೊಡಿತೀವಿ ನಾವು ಆ ದೇವ್ರಿಗೆ. ಆದ್ರೆ ನಮ್ಮನ್ನೆಲ್ಲ ಬಿಟ್ಟು ಅವ್ರು ನಮ್ಗೆ ಹೆಸರು ಮಾಡಿಸ್ಕೊಂಡ್ಬೇಕು ಅಂತಂದೇಳಿ ಓಡಾಡ್ತಾರೆ. ಹೆಸರು ಮಾಡೋದ್ರ ಅಗತ್ಯ ಏನಿಲ್ಲ. ಅವ್ರಿಗಿಂತ ಕ್ಲೀನ್ ಸಮೇತ ನಾವೇ ನೋಡ್ರಿ ನೀಟಾಗಿ ಕ್ಲೀನ್ ಮಾಡಿ 57 ನಂಬರ್ನಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ನಾವು ಅದನ್ನ ಆಸ್ತಿನ ಬಿಟ್ಕೊಡ್ತಾ ಇರಲಿಲ್ಲ. ನಮ್ಮ ಪೂರ್ವಜರಿಂದ ನಮ್ಗೆ ಯಾವುದು ಜಾತ್ರೆಗೆ ತೊಂದರೆ ಮಾಡಿಲ್ಲ, ಮುಂದಿನ ತೊಂದರೆ ಮಾಡಲ್ಲ. ಅದನ್ನ ಯಾವುದೇ ಕಾರಣಕ್ಕೂ ಯಾವ ದೇವರ ಹೆಸರಲ್ಲಿ ಟ್ರಸ್ಟ್ ಕೈಯಲ್ಲಿ ಮಾಡಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದು. ಗ್ರಾಮ ಸರ್ವೆ ನಂಬರ್ 56, 57 ಟ್ಯಾಂಕರ್ ಇಟ್ಟು ನೀರು ಓಡಿಸ್ತೀವಿ, ಧೂಳಾಗುತ್ತೆ. ಆಮೇಲೆ ಅಕ್ಲವಾಗಿ ಕಲ್ಯಾಣಿನೂ ಮಾಡಿಸಿದ್ವಿ. ನಾವೆಲ್ಲ ಅನುಕೂಲನೂ ಮಾಡ್ತೀವಿ. ಬಂದು ಜನಕ್ಕೆ ಎಲ್ಲ ಜನ ಮಾಡ್ತೀವಿ. ಅದು ಒಂಥರ ಮನೆ ಅರಣ್ಯ ಒಳಗೆ ಮಾಡಿ ರಿಕ್ವೆಸ್ಟ್